ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಕೂದಲು ಎಷ್ಟೇ ಉದುರ್ತಾ ಇದ್ದರೂ ಕೂಡ ಈ ಒಂದು ಹೋಮ್ ರೆಮಿಡಿನ ನೀವೇನಾದರೂ ಟ್ರೈ ಮಾಡಿಬಿಟ್ರೆ ಸಾಕು, ನಿಮ್ಮ ಕೂದಲು ಕೂಡ ದಟ್ಟವಾಗಿ ಹಾಗೂ ಉದ್ದವಾಗಿ ಬೆಳೆಯಲು ಕೂಡ ಆರಂಭವಾಗುತ್ತೆ ಸ್ನೇಹಿತರೆ. ಹಾಗಾದರೆ ತಡ ಮಾಡದೆ ಈ ಒಂದು ಹೋಮ್ ರೆಮಿಡಿನ ನೋಡೋಣ ಬನ್ನಿ. ನಿಮ್ಮ ಕೂದಲು ಎಷ್ಟೇ ತೆಳುವಾಗಿದ್ದರೂ ಈ ಒಂದು ಹೋಮ್ ರೆಮಿಡಿ ನೀವೇನಾದರೂ ಒಂದು ಸಲ ಆದರೂ ಟ್ರೈ ಮಾಡಿಬಿಟ್ರೆ ಸಾಕು ಸ್ನೇಹಿತರೆ. ನಿಮ್ಮ ಕೂದಲು ತುಂಬಾ ಚೆನ್ನಾಗಿ ಉದ್ದವಾಗಿ, ನೀವು ನಂಬೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಹಾಗಾದರೆ ನಿಮಗೂ ನಿಮ್ಮ ಕೂದಲು ತುಂಬಾ ಉದ್ದವಾಗಿ ಬೆಳೆಯಬೇಕು ಅಂತ ಇಷ್ಟ ಇದ್ದರೆ ನೀವು ಕೂಡ ಈ ಒಂದು ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾಕಂದರೆ ನಿಮಗೂ ಕೂಡ ತುಂಬಾ ಚೆನ್ನಾಗಿ ಅರ್ಥವಾಗುತ್ತೆ ನಮ್ಮ ಕೂದಲು ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂತ. ನೋಡ್ತಾ ಇದ್ದೀರಲ್ವ, ಈ ಒಂದು ಮೆಂತ್ಯ ಕಾಳಿಂದ ನಾನು ಯಾವ ರೀತಿ ಒಂದು ಹೋಮ್ ರೆಮಿಡಿನ ಹೇಳ್ಕೊಡ್ತಾ ಇರೋದು ಅಂತ. ನಮ್ಮ ಕೂದಲು ಈ ಒಂದು ಮೆಂತ್ಯ ಕಾಳಿಂದ ಎಷ್ಟು ಚೆನ್ನಾಗಿ ಬೆಳೀತಾ ಹೋಗುತ್ತೆ ಅಂದರೆ ನೀವು ಕೂಡ ನಂಬೋಕ್ಕಾಗಲ್ಲ. ಎಷ್ಟೇ ತೆಳುವಾಗಿದ್ದರೂ ಕೂಡ ಹಾಗೂ ಎಷ್ಟೇ ನಮ್ಮ ಹೇರ್ ಫಾಲ್ ಆಗ್ತಾಯಿದ್ರು ಕೂಡ ಇದರಿಂದ ಕಂಟ್ರೋಲ್ ಮಾಡ್ಬೋದು ಸ್ನೇಹಿತರೆ. ಈ ಒಂದು ಮೆಂತ್ಯ ಕಾಳನ್ನ ನೀವು ರಾತ್ರಿನೇ ನೆನೆ ಹಾಕ್ಕೊಳ್ಬೇಕು. ಈ ರೀತಿಯಾಗಿ ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಈ ಒಂದು ಮೆಂತ್ಯ ಕಾಳು ಇವಾಗ ನೆಂದು ಬಿಟ್ಟಿದೆ ಅಂತ. ನೀವು ನೆಕ್ಸ್ಟ್ ಡೇ ಈ ಒಂದು ಹೇರ್ ಮಾಸ್ಕ್ನ ನೀವು ಹಾಕ್ಕೊಳ್ಬೇಕು. ರಾತ್ರಿನೇ ಇದನ್ನು ನೆನೆ ಹಾಕ್ಕೊಳ್ಬೇಕು. ಹಾಗೂ ನಾನು ಸ್ವಲ್ಪ ಮೆಣಸನ್ನ ತಗೊಳ್ತಾ ಇರೋದು, ಒಂದು 8-10 ಮೆಣಸು ಕಾಳಾದರೆ ಸಾಕು. ಅದು ಕೂಡ ನಮ್ಮ ಕೂದಲು ಚೆನ್ನಾಗಿ ಗ್ರೋತ್ ಆಗ್ತಾ ಹೋಗುತ್ತೆ ಹಾಗೂ ನಮ್ಮ ಸ್ಕ್ಯಾಲ್ಪ್ಗೂ ಕೂಡ ತುಂಬಾ ಒಳ್ಳೆಯದು. ನಮ್ಮ ಕೂದಲು ಎಷ್ಟೇ ಉದುರ್ತಾ ಇದ್ದರೂ ಕೂಡ ಇದರಿಂದ ನಾವು ಕಂಟ್ರೋಲ್ ಮಾಡ್ಕೊಳ್ಬೋದು. ಈ ಎರಡು ಇಂಗ್ರೀಡಿಯೆಂಟ್ಸ್ನಿಂದ ನಾವು ಯಾವ ರೀತಿ ಒಂದು ಹೇರ್ ಮಾಸ್ಕ್ನ ಇವತ್ತು ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ನಾನಿಲ್ಲೊಂದು ಮಿಕ್ಸಿ ಜಾರ್ನ ತೊಗೋತಾ ಇರೋದು. ಮೆಂತ್ಯ ಕಾಳಂತೂ ಮೊದಲೇ ನೆನೆ ಬಿಟ್ಟಿದೆ. ಅದರಲ್ಲಿರುವಂಥ ಮೆಂತ್ಯ ಕಾಳನ್ನ ಹಾಕ್ಕೊಂಡ್ಬಿಡಿ ಈ ರೀತಿಯಾಗಿ. ಅಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊಂಡಿದ್ದ ತಕ್ಷಣ ನಾನಿಲ್ಲಿ ಮೆಣಸನ್ನ ಕೂಡ ತೊಗೊಂಡಿದ್ದೀನಲ್ಲ, 8-10 ಮೆಣಸನ್ನ ಕೂಡ ಇದರೊಳಗಡೆ ಹಾಕೋತಾ ಇರೋದು. ಹಾಗೂ ನಾನಿಲ್ಲಿ ಗಟ್ಟಿ ಮೊಸರನ್ನ ತೊಗೋತಾ ಇರೋದು ಈ ರೀತಿಯಾಗಿ. ನಿಮಗೆ ಜಾಸ್ತಿ ಮೊಸರು ಹಾಕ್ಕೊಳ್ಬೇಕಂದ್ರೆ ನೀವು ಜಾಸ್ತಿ ತೊಗೊಳ್ಬೋದು. ನಾನು ಸ್ವಲ್ಪನೇ ತೊಗೊಳ್ತಾ ಇರೋದು ಗಟ್ಟಿಯಾಗಿರೋವಂಥದ್ದಂತ. ಆ ಒಂದು ಮೊಸರನ್ನ ಕೂಡ ಇದರೊಳಗಡೆ ಹಾಕ್ಕೊಂಡ್ಬಿಡಿ. ಮೊಸರನ್ನ ಯಾಕೆ ಆ್ಯಡ್ ಮಾಡ್ಕೋತಾ ಇರೋದು ಅಂದರೆ ನಮ್ಮ ಕೂದಲು ತುಂಬಾ ಸಾಫ್ಟ್ ಆಗುತ್ತೆ ಹಾಗೂ ನಮ್ಮ ತಲೆಯಲ್ಲಿ ಎಷ್ಟೇ ಹೊಟ್ಟು ಇದ್ದರೂ ಕೂಡ ಇದರಿಂದ ಕಡಿಮೆ ಮಾಡ್ಕೊಳ್ಬೋದು. ಹಾಗೂ ನಮ್ಮ ತಲೆಯಲ್ಲಿ ಎಷ್ಟೇ ಈಚಿಂಗ್ ಇದ್ದರೂ ಕೂಡ ಇದರಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ಈ ಒಂದು ಮೊಸರನ್ನ ಹಾಕ್ಕೋತಾ ಇರೋದು. ನೋಡ್ತಾ ಇದ್ದೀರಲ್ವ, ಸ್ವಲ್ಪ ಕಡಿಮೆ ಆದರೂ ಕೂಡ ಸ್ವಲ್ಪ ಹೀಗೆ ನೀರು ಹಾಕ್ಕೊಂಡು ನೀವು ಮಿಕ್ಸಿನ ಮಾಡ್ಕೊಂಡು ಬನ್ನಿ. ಚೆನ್ನಾಗಿ ನುಣ್ಣಗೆ ನುಬ್ಕೊಂಡು ಬರಬೇಕು. ಯಾವ ರೀತಿ ಒಂದು ಪೇಸ್ಟ್ ಇವಾಗ ರೆಡಿ ಆಗೋಗ್ಬಿಟ್ಟಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ವ ಸ್ನೇಹಿತರೆ. ಈ ಒಂದು ಪವರ್ಫುಲ್ ಆಗಿರುವಂಥ ಪೇಸ್ಟ್ ಇವಾಗ ರೆಡಿ ಆಗೋಗ್ಬಿಟ್ಟಿದೆ. ಅಷ್ಟು ಪೇಸ್ಟ್ನ ಒಂದು ಬೌಲ್ನೊಳಗಡೆ ನಾವು ತಕ್ಕೊಳ್ಬೇಕು ಸ್ನೇಹಿತರೆ. ತುಂಬಾ ನಮ್ಮ ಕೂದಲಿಗೆ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಹೋಗುತ್ತೆ. ಒಂದು ವಾರ ಏನಾದರೂ ನೀವು ಯೂಸ್ ಮಾಡಿಬಿಟ್ರೆ, ವಾರದಲ್ಲಿ ಒಂದು ಸಲ ಆದರೂ ಈ ರೀತಿಯಾಗಿ ಯೂಸ್ ಮಾಡ್ತಾ ಹೋಗಿ. ನಿಮ್ಮ ಕೂದಲು ಎಷ್ಟೇ ಹೇರ್ ಫಾಲ್ ಆಗ್ತಾಯಿದ್ರು ಕೂಡ ಕಂಟ್ರೋಲ್ ಮಾಡ್ಕೊಳ್ಬೋದು. ಹಾಗೂ ಎಷ್ಟೇ ಕೂದಲು ಕೂಡ ಅರ್ಧದ್ರಲ್ಲೇ ಕಟ್ ಆಗ್ತಾಯಿದ್ರೆ ಅಂದರೂ ಈ ಒಂದು ಮಾಸ್ಕ್ನ ನೀವು ಯೂಸ್ ಮಾಡ್ಕೋತಾ ಹೋಗಿ. ನಿಮ್ಮ ಕೂದಲು ತುಂಬಾ ಚೆನ್ನಾಗಿ ದಪ್ಪವಾಗಿ ಬೆಳೀತಾ ಹೋಗುತ್ತೆ. ಈ ಒಂದು ಮಾಸ್ಕ್ ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಚೆನ್ನಾಗಿ ಇವಾಗ ರೆಡಿ ಆಗೋಗ್ಬಿಟ್ಟಿದೆ ಅಂತ. ಹಾಗೂ ನಾನು ಇದನ್ನು ಅಪ್ಲೈ ಕೂಡ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಹಾಗೂ ನಾನು ಮೆಂತ್ಯ ಕಾಳನ್ನ ನೀರಲ್ಲಿ ನೆನೆಕೊಂಡಿದ್ನಲ್ವ, ಆ ನೀರು ಕೂಡ ಬಿಸಾಕೋಕೆ ಹೋಗಬೇಡಿ. ಯಾಕಂದರೆ ಅದು ಕೂಡ ನಮ್ಮ ಸ್ಕ್ಯಾಲ್ಪ್ಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಈ ನೀರು ಕೂಡ ನೀವು ಒಂದು ಸಿರಮ್ ರೀತಿಯಾಗಿ ಯೂಸ್ ಮಾಡ್ಕೊಳ್ಬೋದು. ಒಂದು ಬಾಟಲಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡು ನೀವು ಸಿರಮ್ ರೀತಿಯಾಗಿ ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೋತಾ ಹೋಗ್ಬೋದು. ನಾನಿವಾಗ ನಿಮಗೆ ಅಪ್ಲೈ ಮಾಡಿ ತೋರಿಸ್ತಾ ಇರೋದು. ನೋಡ್ತಾ ಇದ್ದೀರಲ್ವ ಕೂದಲು ಎಷ್ಟು ಚೆನ್ನಾಗಿ ಉದ್ದವಾಗಿ ಬೆಳೆದಿರೋದು ಅಂತ. ಈ ಒಂದು ಹೇರ್ಸ್ಗೆ ಇಷ್ಟು ಚೆನ್ನಾಗಿ ನಿಮಗೂ ಕೂದಲು ಕೂಡ ಇರಬೇಕು ಅಂದರೆ ಈ ಒಂದು ಸಿರಮ್ನ ನೀವು ಯೂಸ್ ಮಾಡ್ತಾ ಬನ್ನಿ. ಆ ನೀರನ್ನ ನಾನು ಬಿಸಾಕಿಲ್ಲ. ಹೀಗೆ ಮೊದಲು ಆ ಮಾಸ್ಕ್ನ ಹಚ್ಚೋಕೆ ಮುಂಚೆ ಈ ಒಂದು ನೀರಿನಿಂದ ಚೆನ್ನಾಗಿ ಎಲ್ಲ ಕಡೆ ನಾನು ಹೇರ್ಸ್ಗೆ ಈ ನೀರು ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಕೊಡ್ತಾ ಹೋಗಬೇಕು. ಈ ಒಂದು ಮೆಂತ್ಯ ಕಾಳಿನ ನೀರನ್ನ ನಮ್ಮ ಸ್ಕ್ಯಾಲ್ಪ್ಗೆ ಎಲ್ಲ ಕಡೆಯೂ ಕೂಡ ಚೆನ್ನಾಗಿ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ವ ಯಾವ ರೀತಿ ನಾನು ಹೀಗೆ ಬುಡದಲ್ಲಿ ಹಚ್ಕೊಂಡು ಅಪ್ಲೈ ಮಾಡ್ಕೋತಾ ಇರೋದಂತ. ಅಷ್ಟು ನೀರನ್ನ ನೀವು ಬಿಸಾಕೋಕೆ ಹೋಗಬೇಡಿ. ತುಂಬಾ ಶಕ್ತಿಶಾಲಿಯಾಗಂತೂ ಅಂತ ಈ ಒಂದು ನೀರನ್ನ ಈ ರೀತಿಯಾಗಿ ಹಚ್ಕೊಂಡು ಬಿಡಿ. ಯಾಕಂದರೆ ಆ ಮೆಂತ್ಯ ಕಾಳು ಪೇಸ್ಟ್ ಕೂಡ ಚೆನ್ನಾಗಿ ಕುಂತು ಬಿಡುತ್ತೆ. ನೀವು ಏನಾದರೂ ಈ ನೀರು ಬಿಸಾಕಿದ್ರೆ ಅಂದರೆ ನಾರ್ಮಲ್ ನೀರಿಂದ ಕೂಡ ಹೀಗೆ ನೀವು ಅಪ್ಲೈ ಮಾಡ್ಕೊಳ್ಬೋದು. ಹೀಗೆ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ಹೀಗೆ ಮಸಾಜ್ ಮಾಡ್ಕೊಳ್ಬೇಡಿ. ಹಾಗೂ ಈ ಒಂದು ಪೇಸ್ಟ್ನ ಇವಾಗ ನಾನು ಅಪ್ಲೈ ಮಾಡ್ಕೋತಾ ಇರೋದು.
ಎಷ್ಟು ಕೂಡ ಒಂದು 10 ಮಿನಿಟ್ಸ್ ಇದನ್ನು ಹೀಗೆ ಬಿಟ್ಟಿಟ್ಟು ನೀವು ನೆಕ್ಸ್ಟ್ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕು. ನಿಮ್ಮ ಬುಡದಲ್ಲಿ ಹಚ್ಕೋತಾ ಬನ್ನಿ, ಮೇಲ್ಗಡೆ ಚೆನ್ನಾಗಿ ಹಚ್ಕೊಳ್ಳದೇ ಇದ್ದರೂ ಕೂಡ ನಡೆಯುತ್ತೆ. ನಮ್ಮ ಸ್ಕ್ಯಾಲ್ಪ್ಗೆ ಬುಡದಲ್ಲಿ ಕೂದಲು ಚೆನ್ನಾಗಿ ಬೆಳವಣಿಗೆ ಆಗಬೇಕಲ್ಲ, ಅಲ್ಲಿ ನೀವು ಚೆನ್ನಾಗಿ ಅಪ್ಲೈ ಮಾಡ್ಕೋತಾ ಹೋಗಿ. ಅಷ್ಟು ಕೂದಲಿಗೂ ಕೂಡ ತುಂಬಾ ಚೆನ್ನಾಗಿ ಇದನ್ನು ಅಪ್ಲೈ ಮಾಡ್ಕೊಂಡ್ಬಿಡಿ. ನಿಮಗೂ ಕೂಡ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ಒಂದು ವಾರದಲ್ಲಿ ಒಂದು ಸಲ ಆದರೂ ಯೂಸ್ ಮಾಡ್ತಾ ಬನ್ನಿ. ನೀವು ತಲೆ ಸ್ನಾನ ಮಾಡೋಕ್ಕೆ ಮುಂಚೆ 2 ಗಂಟೆ ಮುಂಚೆ ಇದನ್ನು ಅಪ್ಲೈ ಮಾಡಿಕೊಂಡು ನೀವು ತಲೆ ಸ್ನಾನನ ಮಾಡ್ಕೊಳ್ಬೋದು. ಈ ಒಂದು ಹೇರ್ ಮಾಸ್ಕ್ನ ನೀವೇನಾದರೂ ಯೂಸ್ ಮಾಡ್ತಾ ಬಂದರೆ ನೀವು ಯಾವುದೇ ಒಂದು ಬ್ಯೂಟಿ ಪಾರ್ಲರ್ಗೆ ಹೋಗಿ ಯಾವುದೇ ಒಂದು ಹೇರ್ ಡ್ರೈನ ಹಚ್ಕೊಳ್ಳೋದು ಅಗತ್ಯವಿಲ್ಲ. ಹಾಗೂ ನಮಗೆ ಎಷ್ಟೆಲ್ಲ ದುಬಾರಿ ದುಡ್ಡುಗಳನ್ನು ಖರ್ಚು ಮಾಡಿಬಿಟ್ಟು ನಾವು ಹೇರ್ ಆಯಿಲ್ನ ಯೂಸ್ ಮಾಡ್ತಾ ಇರ್ತೇವೆ. ಹೇರ್ ಆಯಿಲ್ ಕೂಡ ಯೂಸ್ ಮಾಡೋ ಅಗತ್ಯ ಇಲ್ಲ, ಹಾಗೂ ಯಾವುದೇ ಒಂದು ಸಿರಮ್ ಕೂಡ ಯೂಸ್ ಮಾಡೋ ಅಗತ್ಯ ಇಲ್ಲ ಸ್ನೇಹಿತರೆ. ನಮ್ಮ ದುಡ್ಡು ಕೂಡ ಉಳಿತಾಯ ಮಾಡ್ಕೊಳ್ಬೋದು ನಾವು. ಹಾಗೂ ಮನೆಯಲ್ಲೇ ಸಿಗುವಂಥ ಈ ಒಂದು ಮೆಂತ್ಯ ಕಾಳಿನಿಂದ ನಾವು ಯಾವ ರೀತಿ ನಮ್ಮ ಕೂದಲನ್ನ ಕೇರ್ ಮಾಡ್ಕೊಳ್ಬೋದು ಅಂತ ಇವತ್ತು ನೀವು ತಿಳ್ಕೊಂಡಿದ್ದೀರಲ್ವ ಸ್ನೇಹಿತರೆ. ಹಾಗಾದರೆ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ. ಹಾಗೂ ನನ್ನ ಕೂದಲಿಗೂ ಅಷ್ಟು ಕೂದಲಿಗೂ ಕೂಡ ಈ ರೀತಿಯಾಗಿ ಹಚ್ಕೊಳ್ಬೇಕು. ಹಾಗೂ ನಮ್ಮ ಕೂದಲಿನ ಬುಡದಲ್ಲಿ ಕೂಡ ಇದನ್ನು ಚೆನ್ನಾಗಿ ಅಪ್ಲೈ ಮಾಡ್ಕೋತಾ ಹೋಗಬೇಕು ಸ್ನೇಹಿತರೆ. ನೋಡ್ತಾ ಇದ್ದೀರಲ್ವ ನಾನು ಯಾವ ರೀತಿಯಾಗಿ ಈ ಒಂದು ಹೇರ್ ಮಾಸ್ಕ್ನ ಅಪ್ಲೈ ಮಾಡ್ಕೋತಾ ಇರೋದು ಅಂತ. ಹೀಗೆ ಬುಡದಲ್ಲೂ ಕೂಡ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡ್ಬಿಡಿ. ಯಾಕಂದರೆ ನಮ್ಮ ಕೂದಲು ಅಲ್ಲೂ ಕೂಡ ಚೆನ್ನಾಗಿ ಬೆಳವಣಿಗೆ ಆಗಬೇಕಲ್ವ, ಅದಕ್ಕೋಸ್ಕರ ಹೀಗೆ ಎಲ್ಲ ಕಡೆನೂ ಚೆನ್ನಾಗಿ ಅಪ್ಲೈ ಮಾಡ್ಕೋತಾ ಹೋಗಿ. ಈ ಒಂದು ಹೇರ್ ಮಾಸ್ಕ್ನ ನೀವು ಚಿಕ್ಕ ಮಕ್ಕಳಿಗೂ ಕೂಡ ಬಳಸ್ಬೋದು ಸ್ನೇಹಿತರೆ. ಅವರಿಗೂ ಕೂಡ ಎಷ್ಟೇ ಕೂದಲು ಬೆಳಿತಾನೆ ಇಲ್ಲ ಅಂದರೂ ಕೂಡ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಹಾಗೂ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಯಾರಿಗೆ ಕೂಡ. ನ್ಯಾಚುರಲ್ ಆಗಿರುವಂಥ ಮನೆಯಲ್ಲೇ ಮಾಡಿರುವಂಥ ಈ ಒಂದು ಹೋಮ್ ರೆಮಿಡಿನ ನೀವು ಕೂಡ ಟ್ರೈ ಮಾಡಿ ನೋಡಿ. ಯಾವ ರೀತಿ ನಾನು ಇದನ್ನು ಅಪ್ಲೈ ಮಾಡ್ಕೊಳ್ತಾ ಇರೋದು ಅಂತ ನೋಡ್ತಾ ಇದ್ದೀರಲ್ಲ, ನಮ್ಮ ಕೂದಲು ಬುಡದಲ್ಲಿ ಕೂಡ ಇದನ್ನು ಹಚ್ಕೊಳ್ಬೇಕಾಗುತ್ತೆ. ಯಾಕಂದರೆ ಅಲ್ಲೂ ಕೂಡ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗಬೇಕಲ್ವ, ಅದಕ್ಕೋಸ್ಕರ ಈ ರೀತಿಯಾಗಿ ಕೂದಲು ಬುಡದಲ್ಲಿ ಕೂಡ ಹಚ್ಕೊಂಡ್ಬಿಟ್ಟು ಸ್ವಲ್ಪ ಇದನ್ನು ಹೀಗೆ ಮಸಾಜ್ ಮಾಡ್ಕೊಳ್ಬೇಕು. ನಮ್ಮ ತಲೆಯಲ್ಲಿ ಕೂಡ ಮಸಾಜ್ ಮಾಡಿದ ತಕ್ಷಣ ನೀವು ಇದನ್ನು ಹೀಗೆ ಹೇರ್ನ ಅಪ್ಲೈ ಮಾಡಿಕೊಂಡಷ್ಟು ಆಗೋಗ್ಬಿಟ್ಟಿದೆ. ಚೆನ್ನಾಗಿ ಮಸಾಜ್ ಕೂಡ ಮಾಡಿಬಿಟ್ಟಿದ್ದಾಗಿದೆ. ಹಾಗೂ ನಿಮಗೂ ಕೂಡ ಇವತ್ತಿನ ಒಂದು ವಿಡಿಯೋ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೂ ಇಂಥದ್ದೇ ಆದ ನ್ಯಾಚುರಲ್ ಆಗಿರುವಂಥ ಹೋಮ್ ರೆಮಿಡಿನ ನೀವು ಕೂಡ ನೋಡಬೇಕಂದ್ರೆ ನಮ್ಮದೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ಸ್ವಲ್ಪ ಇದನ್ನು ಮಸಾಜ್ ಮಾಡ್ಕೊಳ್ಬೇಕು. ಅಷ್ಟು ಕೂಡ ಅಪ್ಲೈ ಮಾಡ್ಕೊಂಡಿದ್ದ ತಕ್ಷಣ ಇನ್ನೂ ಉಳಿದಿದೆ ಅಂದರೆ ನೀವು ನಿಮ್ಮ ಸ್ಕ್ಯಾಲ್ಪ್ಗೂ ಕೂಡ ಇನ್ನೂ ಚೆನ್ನಾಗಿ ಹಚ್ಕೊಂಡು ಮಸಾಜ್ ಮಾಡ್ಕೊಂಡ್ಬಿಡಿ. ಇವತ್ತಿನ ಒಂದು ಹೋಮ್ ರೆಮಿಡಿ ನಿಮಗೂ ಕೂಡ ಇಷ್ಟವಾಗಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇಂಥದ್ದೇ ಆದಂಥ ನ್ಯಾಚುರಲ್ ಆಗಿರುವಂಥ ಹೋಮ್ ರೆಮಿಡಿಗೋಸ್ಕರ ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಲೈಕ್ ಆ್ಯಂಡ್ ಶೇರ್ ಮಾಡೋದು ಕೂಡ ಮರಿಬೇಡಿ. ಹಾಗೂ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ, ಮುಂದಿನ ಒಂದು ನ್ಯಾಚುರಲ್ ಆಗಿರುವಂಥ ಹೋಮ್ ರೆಮಿಡಿಯೊಂದಿಗೆ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.